75% ತೆಲುಗರು ಇದ್ದರೂ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ತಮಗೊಂದು ಶಾಲೆ ಬೇಕು ಅಂತ ಅವರು ಕೇಳಿಲ್ಲ. ತೆಲುಗು ಜನರು ಎಷ್ಟು ಮಟ್ಟಿಗೆ ನಮ್ಮ ಜೊತೆಯಲ್ಲಿ ಹೊಂದ್ಕೊಂಡಿದ್ದಾರೆ ಅಂದರೆ ಒಂದು ಶಾಲೆ ಕೇಳಿಲ್ಲ. 5% ಇರೋ ಉರ್ದು ಶಾಲೆ ಇದೆ ಅಲ್ಲಿ. ಕನ್ನಡ ಶಾಲೆಗಳು ಬಹಳ ಗಟ್ಟಿಯಾಗಿ ನಡೀತಾ ಇರತಕ್ಕಂಥದ್ದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅವರ ತಾಯಿ ನುಡಿ ತುಳು ಮಾತಾಡೋರಿದ್ದಾರೆ, ಬ್ಯಾರಿ ಮಾತಾಡೋರಿದ್ದಾರೆ, ಕೊಂಕಣಿ ಮಾತಾಡೋರಿದ್ದಾರೆ, ಮರಾಠಿ ಮಾತಾಡೋರಿದ್ದಾರೆ. ಆದರೆ ಅವರೆಲ್ಲ ತಮ್ಮ ಮಕ್ಕಳನ್ನು ಕನ್ನಡ ಶಾಲೆಗೆ ಕಳಿಸ್ತಾ ಇದ್ದಾರೆ. ನಾವು ಹಳೆ ಮೈಸೂರಿನ ಭಾಗದವರು ಕನ್ನಡ, ನಾವು ತಾಯಿ ತಂದೆಗಳು ನಮ್ಮ ಮಕ್ಕಳನ್ನು ಬೇರೆ ಕಡೆಗೆ ನಾವು ಮನೆ ಕಳಿಸ್ತಾ ಇದ್ದೀವಿ. ಮೊದಲನೇ ದೊಡ್ಡ ಶತ್ರುಗಳು ಕನ್ನಡದ ತಂದೆ ತಾಯಿಗಳು. ಎರಡನೇ ಶತ್ರುಗಳು ಅಂದರೆ ಮಿನಿಸ್ಟ್ರುಗಳು ಮತ್ತು MLAಗಳು. ಜೈಲಿಗೆ ಹಾಕಿ ಕೈದಿಗಳ ಜೊತೆಯಲ್ಲಿ 1-2-3 ದಿವಸ ಅವರು ಇರಬೇಕಾಗುವಂತು. ಕನ್ನಡಕ್ಕೂ ಯಾತಕ್ಕೆ? ಹೋರಾಟಗಾರರು ಅವರೇನು ಕಳ್ಳರ, ಅತ್ಯಾಚಾರ ಮಾಡ್ತಕ್ಕಂಥವರ? ಎಲ್ಲರಿಗೂ ನಮಸ್ಕಾರ. ಮೊನ್ನೆ ತಾನೇ, ಅಂದರೆ ನಿನ್ನೆ ಇಲ್ಲ, ಮೊನ್ನೆ ತಾನೇ ಕನ್ನಡ ಭಾಷೆ ಅದನ್ನು ಕುರಿತು ಒಂದು ಚಲನಚಿತ್ರ ಬಿಡುಗಡೆ ಆಯಿತು. ಕನ್ನಡ ಶಾಲೆಯಲ್ಲಿ ಕನ್ನಡವನ್ನು ಪ್ರತಿಷ್ಠಾಪಿಸುವ ದೃಷ್ಟಿಯಿಂದ ಬಹಳ ಗಂಭೀರವಾದಂತಹ ಒಂದು ಚಿತ್ರದ ಅಗತ್ಯ ಇದೆ, ಅನಿವಾರ್ಯತೆ ಇದೆ ಅಂತ ಮನಗಂಡಂತಹ ನಮ್ಮ ಸಿದ್ದರಾಮಯ್ಯನವರು, GS ಸಿದ್ದರಾಮಯ್ಯನವರು ಉತ್ತರ ಕರ್ನಾಟಕದ ಒಂದು ತಂಡಕ್ಕೆ ಮಾರ್ಗದರ್ಶನ ಮಾಡಿ ಆ ಚಿತ್ರವನ್ನು, ಬಹಳ ಪ್ರಭಾವಶಾಲಿಯಾದಂಥ ಚಿತ್ರ. ಆ ಚಿತ್ರ ಮೊನ್ನೆನೇ ಯಾಕೆ ಬಿಡುಗಡೆ ಆಯಿತು ಅಂತಂದರೆ, ಆ ಹೊತ್ತು ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾದಂಥ TA ನಾರಾಯಣಗೌಡರ ಜನ್ಮದ ಹಬ್ಬದ ದಿವಸ ಅದು. ಭಾಳ ಅರ್ಥಪೂರ್ಣವಾಗಿದ್ದಂಥದ್ದು. ಅದಾದ 2 ದಿವಸಕ್ಕೇ ಇವತ್ತಿನ ಈ ಕಾರ್ಯಕ್ರಮ ನಡೀತಾ ಇರ್ತಕ್ಕಂಥದ್ದು. ಅದರ ಔಚಿತ್ಯವನ್ನು ಉತ್ಪ್ರೇಕ್ಷಿಸಬೇಕಾದ ಅಗತ್ಯ ಇಲ್ಲ. ಇದನ್ನು ಇಡೀ ಕರ್ನಾಟಕದ, ಒಂದು ಪುಟ್ಟ ಕರ್ನಾಟಕವೇ ಇರೋ ಹಾಗೆ ಕೆನೆಪದರದ ಚಿಂತಕರನ್ನು, ಕನ್ನಡದ ಪರವಾಗಿ ತಮ್ಮ ಮನಃಪೂರ್ವಕವಾದಂತಹ ಹೊಂದಾಣಿಕೆ, ಅದಕ್ಕೆ ತೊಡಕೊಂಡಿರ್ತಕ್ಕಂತಹ ಮನಸ್ಸುಗಳು ತಾವೆಲ್ಲ ನಮ್ಮನ್ನು ಕರೆಸಿ ಇಂಥದ್ದೊಂದು ಸಮಾವೇಶವನ್ನು, ದುಂಡು ಮೇಜಿನ ಸಭೆಯನ್ನು ಸಂಯೋಜಿಸಿರ್ತಕ್ಕಂಥ ನಾರಾಯಣಗೌಡರಿಗೆ ತಮ್ಮೆಲ್ಲರ ಪರವಾಗಿ ನಾನು ಕೃತಜ್ಞತೆಯನ್ನು ತಿಳಿಸ್ತೀನಿ. ಈ ದುಂಡು ಮೇಜಿನ ಸಭೆಯ ಉದ್ದೇಶ 3 ಅನ್ನೋದನ್ನು ಹೇಳಿದ್ದಾರೆ. ಒಂದು ನೀತಿ, ಒಂದು ಯೋಜನೆ. ಅದನ್ನು ಕುರಿತು ನಮ್ಮ ಪ್ರೊಫೆಸರ್ ನಾರಾಯಣ್ ಅವರು, ನಿರಂಜನ್ ಅವರು ಮಾತಾಡಿದ್ದಾರೆ. 3ನೇದು, ಇದು ಟ್ರಯಾಂಗಲ್, ತ್ರಿಕೋನದಲ್ಲಿ 3ನೇದು ಇರ್ತಕ್ಕಂಥದ್ದು ಸವಾಲುಗಳು. ನಾನು ಸ್ವಲ್ಪ ಸವಾಲುಗಳನ್ನು ಕುರಿತು ಮಾತಾಡ್ಬೋದು ಅಂತ ಅಂದ್ಕೊಳ್ತೀನಿ. ಇಲ್ಲಿ ಇಡೀ ದಿವಸದ ದುಂಡು ಮೇಜಿನ ಸಭೆ ಆದ್ದರಿಂದ ಎಲ್ರಿಗೂ ಮಾತಾಡೋದಕ್ಕೆ ಅವಕಾಶ ಇದೆ ಅನ್ನೋದನ್ನು ನೆನಪಿಟ್ಕೊಂಡು ನನ್ನ ಅವಕಾಶವನ್ನು ಸವಾಲುಗಳಿಗೆ ಕುರಿತು ಮಾತಾಡೋದಕ್ಕೆ ಆಲೋಚನೆ ಮಾಡಿದ್ದೇನೆ. ನಾನು ಬಂದಿರತಕ್ಕಂಥದ್ದು ಈಗಿನ ಅಂದರೆ ಹಿಂದೆ ದೊಡ್ಡ ಕೋಲಾರ, ಈಗ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲ್ಲೂಕಿನ ಹಂಪಸಂದ್ರ ಹಳ್ಳಿಯಲ್ಲಿ. ನಮ್ಮ ಜಿಲ್ಲೆ ಮತ್ತು ಕೋಲಾರ ಜಿಲ್ಲೆ ಅದು ಈ ಹೊತ್ತಿಗೂ 75% ತೆಲುಗು ಮಾತನಾಡೋ ಪ್ರದೇಶ. ನಮ್ಮ ಹಳ್ಳಿಯಲ್ಲಿ ನಾನು ಹೋದರೆ ಈಗಲೂ ತೆಲುಗಿನಲ್ಲೇ ನಾವು ಮಾತಾಡೋದು. ఏంప ఎవడొస్వి ಬಿಡ್ಲೆಟ್ನುన్నారు ಬಾಗುన్నారు ನಮ್ಮ ಆದರೆ ಎಲ್ಲರೂ ಓದೋದು ಕನ್ನಡದಲ್ಲಿ. ತೆಲುಗು ಮನೆಯಲ್ಲಿ ತೆಲುಗು ನೋಡಿ, 75% ತೆಲುಗರು ಇದ್ದರೂ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ತಮಗೊಂದು ಶಾಲೆ ಬೇಕು ಅಂತ ಅವರು ಕೇಳಿಲ್ಲ. ತೆಲುಗು ಜನರು ಎಷ್ಟು ಮಟ್ಟಿಗೆ ನಮ್ಮ ಜೊತೆಯಲ್ಲಿ ಹೊಂದ್ಕೊಂಡಿದ್ದಾರೆ ಅಂದರೆ ಒಂದು ಶಾಲೆ ಕೇಳಿಲ್ಲ.
5% ಇರೋ ಉರ್ದು ಶಾಲೆ ಇದೆ ಅಲ್ಲಿ, 15% ಇರ್ತಕ್ಕಂಥ ತಮಿಳ್ ಶಾಲೆ ಇದೆ, ಆದರೆ 75% ಇರೋ ತೆಲುಗರು ಕನ್ನಡವನ್ನು ಓದ್ತಾರೆ. ಆದರೆ ನಮ್ಮ ಕನ್ನಡಿಗರು, ಕನ್ನಡ ಮಾತನಾಡೋ ತಾಯಿ ತಂದೆಯವರು ತಮ್ಮ ಮಕ್ಕಳನ್ನು ಇಂಗ್ಲೀಷ್ ಶಾಲೆಗೆ ಕಳಿಸ್ತಾ ಇದ್ದಾರೆ. ಕನ್ನಡವನ್ನು ತಬ್ಬಲಿ ಮಾಡಿ ಅವ್ರ ಮನೆ ಯಾರು ತಂದೆ ತಾಯಿಗಳು ಕನ್ನಡವನ್ನು ಉಳಿಸ್ಕೊಳ್ಬೇಕಾಗಿತ್ತೋ ಕನ್ನಡಕ್ಕೆ ಕಳಿಸ್ಬೇಕಾಗಿ ಈ ವೈದೃಶ್ಯ ನೋಡಿದರೆ ಇವತ್ತು ಕನ್ನಡ ಶಾಲೆಗಳು ಬಹಳ ಗಟ್ಟಿಯಾಗಿ ನಡೀತಾ ಇರತಕ್ಕಂಥದ್ದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅವರ ತಾಯಿ ನುಡಿ ತುಳು ಮಾತಾಡೋರಿದ್ದಾರೆ, ಬ್ಯಾರಿ ಮಾತಾಡೋರಿದ್ದಾರೆ, ಕೊಂಕಣಿ ಮಾತಾಡೋರಿದ್ದಾರೆ, ಮರಾಠಿ ಮಾತಾಡೋರಿದ್ದಾರೆ. ಆದರೆ ಅವರೆಲ್ಲ ತಮ್ಮ ಮಕ್ಕಳನ್ನು ಕನ್ನಡ ಶಾಲೆಗೆ ಕಳಿಸ್ತಾ ಇದ್ದಾರೆ. ನಾವು ಹಳೆ ಮೈಸೂರಿನ ಭಾಗದವರು ಕನ್ನಡ, ನಾವು ತಾಯಿ ತಂದೆಗಳು ನಮ್ಮ ಮಕ್ಕಳನ್ನು ಬೇರೆ ಕಡೆಗೆ ನಾವು ಮನೆ ಕಳಿಸ್ತಾ ಇದ್ದೀವಿ. ಈ ವಿಪರ್ಯಾಸ ನೋಡಿದ ಸಂದರ್ಭದಲ್ಲಿ 1956ನೇ ಇಸ್ವಿಯಲ್ಲಿ ನವಂಬರ್ ತಿಂಗಳು ಕರ್ನಾಟಕ ಏಕೀಕರಣ ಆದಂಥ ಸಂದರ್ಭದಲ್ಲಿ ಆ ಸಮಾರಂಭ, ಮೊದಲನೇ ಸಮಾರಂಭ ನಡೆದಿದ್ದು ಸೆಂಟ್ರಲ್ ಕಾಲೇಜಿನ ಒಂದು ಮೂಲೆಯ ಭಾಗದಲ್ಲಿ. ಆ ಧ್ವಜಾರೋಹಣ ಅದೆಲ್ಲ, ರಾಷ್ಟ್ರಧ್ವಜ, ಕನ್ನಡ ಧ್ವಜ ಅದೆಲ್ಲ ಇಲ್ಲಿ ರಾಷ್ಟ್ರಧ್ವಜಾರೋಹಣ ಅದನ್ನು ನೋಡಿದಂಥ ನಾನು ಅವತ್ತು ಆನಂದ ಬಾಷ್ಪ, ಏಕೆಂದರೆ ಕನ್ನಡ ಆನರ್ಸ್ ಓದೋಕ್ಕೆ ಹೋಗಿದ್ದನು ಮೈಸೂರಿನಲ್ಲಿ, MAಗೆ ಇನ್ನೇನು ಹೋಗಬೇಕಾದ ಅಂತ, ಕನ್ನಡಕ್ಕೆ ನಾವೆಲ್ಲ ಒಂದಾಗಿದ್ದೀವಿ ಅಂತ ಆನಂದ ಬಾಷ್ಪ. ಅದಾದ 70 ವರ್ಷದ ಮೇಲೆ ಇವತ್ತು ಆನಂದ ಬಾಷ್ಪ ಎಲ್ಲ ಬತ್ತು ಹೋಗಿ ದುಃಖಾಶ್ರುಗಳು. ಅಯ್ಯೋ, ಇಂಥ ಸ್ಥಿತಿ ನೋಡೋ ಪರಿಸ್ಥಿತಿ ಬಂತೆಲ್ಲ. ಹಾಗಿದ್ದ ಅದು ಏರುಗಾಲ ಆಗಿಬರುತ್ತೆ ಅಂದ್ಕೊಂಡಿದ್ರೆ ಇಳುಗಾಲ ಬಂತೆಲ್ಲ ಅಂತ. 1978ನೇ ಇಸ್ವಿ ನವಂಬರ್ ತಿಂಗಳು ರಾಜ್ಯೋತ್ಸವ ಬಂದಾಗ, ನಾನು ಪರಿಷತ್ನ ಅಧ್ಯಕ್ಷನಾಗಿದ್ದಾಗ ನಾನು ಹೇಳಿಕೆ ಕೊಟ್ಟೆ, ನಾವು ಪರಿಷತ್ನವ್ರ ರಾಜ್ಯೋತ್ಸವ ಆಚರಿಸೋದಿಲ್ಲ, ಅರ್ಥ ಇಲ್ಲ ಅದರಲ್ಲಿ ಅಂತ. ತಕ್ಷಣ ಆವಾಗ ಶಾಸನ ಸಭೆ ನಡೀತಾ ಇತ್ತು. ಪ್ರಮೀಳಾ ನೇಸರ್ಗಿಯವರು ಶಾಸಕಿಯಾಗಿದ್ದರು. ಅವರು ಶಾಸನ ಸಭೆಯಲ್ಲಿ ಹೇಳಿದರು, ಕನ್ನಡ ಸಾಹಿತ್ಯ ಪರಿಷತ್ತಿಗಿನ ಮೇಲೆ ನೀವು ದುಡ್ಡು ಕೊಡಬೇಡಿ, ನೋಡಿ ನಮ್ಮ ಕನ್ನಡ ರಾಜ್ಯೋತ್ಸವ ಆಚರಿಸೋದಿಲ್ಲ ಅಂತ ಅಧ್ಯಕ್ಷ ಕೇಳ್ತಿದ್ದಾರೆ ಅಂದರೆ, ಹಾಗೆ ನಮ್ಮ ಮುಖ್ಯಮಂತ್ರಿಗಳಾಗಿದ್ದಂಥ ದೇವರಾಜ ಅರಸವರು ಅದಕ್ಕೇನೋ ಒಂದು ಕಾರಣ ಇರ್ಬೋದು, ಕೇಳೋಣ ಅಂಥೇಳಿ ನನ್ನ ಮತ್ತು ಹಾಮಾನಾಯಕರನ್ನ ಕರೆಸಿ ಮಾತನಾಡಿದ ಮೇಲೆ ನಾವು ಹೇಳಿದ, ಅಧಿಕಾರಿಗಳು ಕನ್ನಡ ಪರವಾಗಿ ಆಗಬೇಕು, IASನವರು ಕನ್ನಡದ ಒಲವು ತೋರಬೇಕು ಅಂದರೆ ಏನು ಮಾಡಬೇಕು ಅಂತ ಅವ್ರದ್ದೆಲ್ಲ ಒಂದು ಸಭೆಯ ಕರಿ ಅಂತ. ದೇವರಾಜ ಅರಸವರು ಆಗಿನ ಪ್ರಧಾನ ಚೀಫ್ ಸೆಕ್ರೆಟರಿ, ಮುಖ್ಯ ಕಾರ್ಯದರ್ಶಿಯಾದ ನರಸಿಂಗರಾವ್ ಅವ್ರಿಗೆ ಹೇಳಿ ವಿಧಾನಸೌಧದ ಮೇಲಿನ ಸಭಾಂಗಣದಲ್ಲಿ ಇಡೀ ಕರ್ನಾಟಕ ರಾಜ್ಯದ ಎಲ್ಲ IAS ಅಧಿಕಾರಿಗಳ ಸಭೆ, ಎಲ್ಲ ಜಿಲ್ಲಾಧಿಕಾರಿಗಳ ಸಭೆ ಕರೆದರು. ಸುಮಾರು ಅವಾಗ 200 ಜನ 250 ಜನ ಅಷ್ಟೇ ಇದ್ದದ್ದು, ನಾನು ಹೇಳ್ತಾ ಇರೋದು 78ನೇ ಇಸ್ವಿಯಲ್ಲಿ. ಆಗ ನಾನು ಏನು ಉಪನ್ಯಾಸ ಮಾಡಿದೆ, ನೀವು ಅಧಿಕಾರಿಗಳು ಮನಸ್ಸು ಮಾಡಿದರೆ ಕನ್ನಡಕ್ಕೆ ಒಂದು ಒಳ್ಳೆಯ ಸುಭದ್ರವಾದಂತಹ ನೆಲೆಗಟ್ಟು ಇರುತ್ತೆ, ಕನ್ನಡ ಶಾಲೆಗಳಿಗೆ ನೀವು ಹೆಚ್ಚು ಅನುದಾನ ಕೊಡೋ ರೀತಿಯಲ್ಲಿ ಈ ಥರ ಎಲ್ಲ ಮಾತಾಡಿದ್ದಾಯಿತು. ಅದಾದಮೇಲೆ ಎಲ್ಲ ಮುಖ್ಯಮಂತ್ರಿಗಳು ಬಂದವರು ಇಂಥದ್ದು ಸಭೆ ನಡೆದರು. ನಾನು ಅದರಲ್ಲಿ ಪ್ರಾರಂಭದಿಂದ ಮೊದಲುಗೊಂಡು ಭಾಗವಹಿಸಿದ್ದೀನಿ, ನೀವು ಬಂದಿದ್ದೀರಿ ಕೆಲವು ಸಭೆಗಳಾದವು, ನಿರ್ಣಯಗಳಾದವು. ಏನು ಕನ್ನಡ ಕ್ರಮೇಣ ಇಳಿತಾನೇ ಬರ್ತಾಯಿದೆ. ಹಾಗಾದರೆ ಸವಾಲು ಏನು? ಯಾಕೆ ಹೀಗಾಗ್ತಾಯಿದೆ? ಯಾರು ನಮ್ಮ ಶತ್ರುಗಳು, ಯಾರು ನಮ್ಮ ಹಾಗೆಗಳು ಅಂತ ಯೋಚನೆ ಮಾಡೋಕ್ಕೆ ಹೊರಟ್ರೆ, ಮೊದಲನೇ ದೊಡ್ಡ ಶತ್ರುಗಳು ಕನ್ನಡದ ತಂದೆ ತಾಯಿಗಳು. ಎರಡನೇ ಶತ್ರುಗಳು ಅಂದರೆ ಮಿನಿಸ್ಟ್ರುಗಳು ಮತ್ತು MLAಗಳು. ಈ ಇಂಗ್ಲೀಷ್ ಶಾಲೆಗಳಂತ ಏನು ನಡೀತಾ ಇದ್ದಾರೆ ಅದರಲ್ಲಿ ಭಾಳ ಎಲ್ಲ ನಡೆಸ್ತಾರೆ ಮಿನಿಸ್ಟ್ರುಗಳು. ಅದ್ರ ಕಾಮಕ್ಕಿದೆ, ನಾನು ಅದನ್ನು ಹೇಳೋದಕ್ಕೇನು ಎಲ್ಲಿ ಬೇಕಾದ್ರೆ ಹೇಳ್ತೀನಿ. MLAಗಳು ಅವ್ರ ಸಪೋರ್ಟ್ ತುಂಬ ಇದೆ.
ಆದರೆ ಅವ್ರನ್ನ ಮಾತಾಡೋಕ್ಕಿಂತ ಸಭೆ ಕರೀರಿ, ನಮಗಿಂತ ಜೋರಾಗಿ ಕನ್ನಡದ ಪರವಾಗಿ ಮಾತಾಡ್ತಾರೆ. ಕನ್ನಡ ಇರಬೇಕು, ಅದು ದೊಡ್ಡದು ಅದನ್ನು. ಆದ್ದರಿಂದ ಅಲ್ಲಿ ಆಮೇಲೆ ನಾವು ಇನ್ನು ಯೋಚನೆ ಮಾಡೋದಕ್ಕೆ ಹೊರಟಂಥ ಸಂದರ್ಭದಲ್ಲಿ ಈಗ ಸರ್ಕಾರದವ್ರು ಇನ್ನೊಂದು ತೊಂದರೆ ಏನು ಕೊಡ್ತಾರೆ ಅಂದರೆ, ಕನ್ನಡದ ಪರವಾದಂತಹ ಕರ್ನಾಟಕ ರಕ್ಷಣಾ ವೇದಿಕೆ, ಉಳಿದ ಇಲ್ಲೆಲ್ಲ ಕನ್ನಡ ಹೋರಾಟಗಾರರು ಅವರು ಮನೆ ಕೆಲಸ ಬಿಟ್ಟು ಎಷ್ಟೇ ಕಷ್ಟ ಆದ್ರೂ ಕನ್ನಡದ ಪರವಾಗಿ ಕೆಲಸ ಮಾಡೋದಕ್ಕೆ, ಹೋರಾಟ ಮಾಡೋದಕ್ಕೆ ಹೊರಟ್ರೆ ಅವ್ರಿಗೆ ಒಬ್ಬೊಬ್ಬರ ಮೇಲೂ ಎಷ್ಟೊಂದು ಕೇಸುಗಳು ಹಾಕಿದ್ದಾರೆ ಅಂತಂದರೆ, ಅವರು ಹೋಗಬೇಕು, ಪೊಲೀಸ್ ಸ್ಟೇಷನ್ಗೆ ಹೋಗಬೇಕು, ರಿಪೋರ್ಟ್ ಮಾಡಿಕೊಳ್ಬೇಕು. ಮನೆಗೆ ಬಂದು ಅವ್ರು ಹೇಳ್ತಿರ್ತಾರೆ, ಮನೆ ಹೆಂಡತಿ ಮಕ್ಕಳು ಎಲ್ಲ ದಬಾಯಿಸಿದವ್ರು, ಯಾಕ್ರಿ ಇದನ್ನ ಈ ಕನ್ನಡ ಕಟ್ಕೊಂಡು ನೀವು ಹಿಂಗೆ ಮಾಡ್ತೀರಿ, ನೀವು ನಿಮಗಿನ್ನೇ ನಮ್ಮನ್ನು ಯಾಕೆ ಹಿಂಗೆ ಮಾಡ್ತೀರಿ, ಬಂದ ಪೊಲೀಸ್ನವರೆಲ್ಲ ಕರ್ಕೊಂಡು. ಆದರೂ ಈ ಕನ್ನಡ ಚಳುವಳಿಗಾರರು ತಮ್ಮ ಕೆಲಸವನ್ನು, ಕನ್ನಡ ಪರವಾದ ಹೋರಾಟವನ್ನು, ಕಕುಲಾತಿಯನ್ನು, ಕರುಳ ಭಾವನೆ, ಯಾಕೆಂದರೆ ಅವರಿಗೆ ಕನ್ನಡ ಎಲ್ಲ ಭಾಷಣ ಮಾಡೋರ ಕೊರಳು ನಾಲ್ಗೆ ಮಾತಲ್ಲ, ಅವರಿಗೆ ಕನ್ನಡ ಕರುಳಿನ ಭಾಷೆಯಾಗಿ ಒಪ್ಪಿಕೊಂಡಿರ್ತಕ್ಕಂಥವರು. ಇವರಿಗೆ ನಾನು ಹೆಚ್ಚಿಗೆ ಹೇಳಬಾರ್ದು, ಜೈಲಿಗೆ ಹಾಕಿ ಈ ಕೈದಿಗಳ ಜೊತೆಯಲ್ಲಿ ಒಂದು 2-3 ದಿವಸ ಅವರು ಇರಬೇಕಾಗುವಂತ. ಕನ್ನಡಕ್ಕೂ ಯಾತಕ್ಕೆ ಹೋರಾಟಗಾರರು ಅವರೇನು ಕಳ್ಳರ, ಅತ್ಯಾಚಾರ ಮಾಡ್ತಕ್ಕಂಥವರ, ಆದ್ರೂ ಅವ್ರಿಗೆ ಅಷ್ಟು. ಆದ್ದರಿಂದ ಇದು ಕೂಡ ನಾವು ಪರಿಗಣಿಸಬೇಕಾದಂಥ ಸಂಗತಿ ಇದೆ. ಇದು ಈ ಸವಾಲಿನ ನೆಲೆಯಲ್ಲಿ ಅದನ್ನು ನಾವು ಯೋಚಿಸಬೇಕು. ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ.